ಪ್ರೀತಿಯ ಶ್ರೋತೃಗಳೇ, ನನ್ನ ಹೆಸರು ಮಹೇಶ್ ಶುಗಾರ್. ನಾನು ಮೂಲತಃ ಪಶರ್ಪುರ್ ಗ್ರಾಮದ ವ್ಯಕ್ತಿಯಾಗಿದ್ದೇನೆ. ನಾನು ಹಲವಾರು ವಿಷಯಗಳನ್ನು ಪುಸ್ತಕಗಳಿಂದ ಹಾಗೂ ಯೂಟ್ಯೂಬ್ನಲ್ಲಿರುವ ವಿಡಿಯೋಗಳಿಂದ ತಿಳಿದುಕೊಂಡಿದ್ದೇನೆ. ಅವುಗಳನ್ನು ನಾನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತಿದ್ದೇನೆ. ನಾನು ನಿಮಗೆ ಹೇಳುವುದು ಇಷ್ಟೇ, ನಾನು ನಿಮಗೆ ಹೇಳುವುದು ಒಂದೇ ಮಾತು. ಈ ಒಂದು ಮಾತಿನಲ್ಲಿ ಹಲವು ಅರ್ಥಗಳಿವೆ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಈ 2 ವಾಕ್ಯಗಳು ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಸುಲಭವಾಗಿ, ಸರಳವಾಗಿ ಪರಿಹರಿಸಲು ಸಾಧ್ಯವಾಗುವಂತಹ 2 ಅಕ್ಷರಗಳನ್ನು ನೀವು ಸದಾ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ. ಇದರಿಂದ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳು ಉಂಟಾಗುತ್ತವೆ. ಅವು ಎಂದರೆ ಎಲ್ಲವೂ ಸರಳ, ಎಲ್ಲವೂ ಸುಲಭ. ಸ್ನೇಹಿತರೆ, ಈ ಜೀವನದಲ್ಲಿ ನೀವು ಏನಾದರೂ ಸಾಧನೆ ಮಾಡಬೇಕು ಅಂತ ಇದ್ದರೆ ಇದನ್ನು ನಿಮ್ಮ ಮನಸ್ಸಿನಿಂದ ಯಾವತ್ತೂ ತೆಗೆಯಲು ಹೋಗಬೇಡಿ. ಯಾವುದೇ ಕೆಲಸ ಮಾಡಿ, ಎಷ್ಟೇ ಕಠಿಣವಾದ ಕೆಲಸ ಇರಲಿ ಅಥವಾ ಅದು ಎಷ್ಟೇ ಕಠಿಣವಾದ ಕ್ರಿಯೆ ಇರಲಿ, ಕೆಲಸ ಇರಲಿ, ಆ ಕೆಲಸ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿಗೆ ಒಂದು ಮಾತು ಹೇಳ್ಕೊಳ್ಳಿ: ಎಲ್ಲವೂ ಸರಳ, ಎಲ್ಲವೂ ಸುಲಭ. ನಥಿಂಗ್ ಈಸ್ ಇಂಪಾಸಿಬಲ್. ಮನುಷ್ಯನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಆದರೆ ಇಂತಹ ಇಚ್ಛಾಶಕ್ತಿ ಹಾಗೂ ಕಠಿಣ ಪರಿಶ್ರಮ, ಇಚ್ಛಾಶಕ್ತಿ ಇವು ಮಹತ್ವದ ಪಾತ್ರವನ್ನು, ಆತ್ಮವಿಶ್ವಾಸ, ಈ ರೀತಿ ಹಲವು ವಿಷಯಗಳು ನಿಮ್ಮ ಜೀವನದ ಸಾಧನೆಗೆ ಮಹತ್ವದ ಪಾತ್ರಗಳನ್ನು ವಹಿಸುತ್ತವೆ. ಸ್ನೇಹಿತರೆ, ಜೀವನದಲ್ಲಿ ಮುಖ್ಯವಾಗಿ ಬೇಕಾದಂಥವು 3 ಅಂಶಗಳು. ಆ 3 ಅಂಶಗಳು ನಿಮಗೆ ಸರಿಯಾಗಿ ಮನಸ್ಸಿನಲ್ಲಿದ್ದರೆ ಇದರಿಂದ ಜೀವನದಲ್ಲಿ ಅದ್ಭುತವಾದ ಸಾಧನೆಗಳನ್ನು ನೀವು ಮಾಡಲು ಸಾಧ್ಯ ಅಂತ ನಿಮಗೆ ಹೇಳ್ತೀನಿ. ಸ್ನೇಹಿತರೆ, ಅವು ಯಾವೆಂದರೆ, ಮೊದಲು ನೀವು ನಿಮ್ಮಲ್ಲಿ ಒಂದು ಅದ್ಭುತವಾದ ಅಚಲವಾದ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು. ಈ ಅದ್ಭುತವಾದ ಅಚಲವಾದ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕಾದರೆ ಇದಕ್ಕೆ ಇರುವುದು ಒಂದೇ ಒಂದು ಮಾರ್ಗ: ನಿಮ್ಮ ಜಾಗೃತ ಮಟ್ಟವನ್ನು ಉನ್ನತಗೊಳಿಸಬೇಕು. ನಿಮ್ಮ ಜಾಗೃತ ಮಟ್ಟವನ್ನು ಉನ್ನತಕ್ಕೇರಿಸಬೇಕು. ನಿಮ್ಮ ಜಾಗೃತ ಮಟ್ಟವು ಉನ್ನತವಾಗಬೇಕಾದರೆ ನೀವು ದಿನಾಲೂ ಕಡಿಮೆ ಎಂದರೆ 10 ಅಥವಾ 15 ನಿಮಿಷದ ಯೋಗವನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು. ಇದರಿಂದ ನಿಮ್ಮ ಜಾಗೃತ ಮಟ್ಟ, ಯುವರ್ ಅವೇರ್ನೆಸ್ ಲೆವೆಲ್ ಈಸ್ ಇಂಪ್ರೂವ್ಡ್, ಹೆಚ್ಚಾಗುತ್ತದೆ. ಈ ಜಾಗೃತ ಮಟ್ಟದಿಂದ, ಈ ಹೆಚ್ಚಿನ ಮಟ್ಟದ ಜಾಗೃತ ಮಟ್ಟದಿಂದಾಗಿ ನೀವು ಎಂತಹ ಬೇಕಾದಂಥ ಸಾಧನೆಗಳನ್ನು ಮಾಡಬಹುದು. ಉದಾಹರಣೆಗೆ, ನಮ್ಮ ಸ್ವಾಮಿ ವಿವೇಕಾನಂದರು ಕೂಡ ವಿಶ್ವವ್ಯಾಪಿ. ಅವತ್ತು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಆತ್ಮ ನಮ್ಮೊಂದಿಗೆ ಇದೆ, ಅವರು ಇದ್ದಾರೇನೋ ಅಂತ, ಇಲ್ಲಿಯೇ ಜೀವಂತವಾಗಿದ್ದಾರೇನೋ ಅನ್ನುವಂತಹ ಭಾವನೆ ನಮ್ಮಲ್ಲಿದೆ. ಇದಕ್ಕೆ ಕಾರಣ ಅವರ ಅದ್ಭುತವಾದ ಜಾಗೃತ ಮಟ್ಟ. ನಿಮ್ಮ ಜಾಗೃತ ಮಟ್ಟ, ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರಬೇಕು, ನಿಮ್ಮ ಇಂದ್ರಿಯಗಳು ನಿಮ್ಮ ಹಿಡಿತದಲ್ಲಿರಬೇಕು. ಯಾವತ್ತು ನಿಮ್ಮ ಇಂದ್ರಿಯಗಳು ನಿಮ್ಮ ಹಿಡಿತದಲ್ಲಿರುತ್ತವೆಯೋ, ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರುತ್ತವೆಯೋ, ಅವತ್ತು ನೀವು ಅದ್ಭುತವಾದ ಸಾಧನೆಯನ್ನು ಮಾಡಲು ಸಾಧ್ಯ. ಆವತ್ತು ನಿಮ್ಮನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ, ಅಥವಾ ದೇವರಿಂದಲೂ ಕೂಡ ಸಾಧ್ಯವಿಲ್ಲ. ಏಕೆಂದರೆ ನಿಮ್ಮ ಜಾಗೃತ ಮಟ್ಟದ ಉನ್ನತ ಸ್ಥಾನವನ್ನು ತಲುಪುವುದರಿಂದ ನೀವು ಅದ್ಭುತವಾದ, ನಂಬಲಾರ್ಹವಾದ ಕಾರ್ಯಗಳನ್ನು ಮಾಡಲು ಒಂದು ಅದ್ಭುತವಾದ ಶಕ್ತಿಯನ್ನು ನಿಮ್ಮಲ್ಲಿ ಹೆಚ್ಚಿಕೊಳ್ಳುತ್ತದೆ. ಹಾಗೂ ನಿಮ್ಮ ಇಂದ್ರಿಯಗಳು ನಿಮ್ಮ ಹಿಡಿತದಲ್ಲಿರುತ್ತವೆ. ಇದರಿಂದ ಸ್ನೇಹಿತರೆ, ನೀವೇ ಯೋಚಿಸಿ, ನೀವು ಯಾವ ಮಟ್ಟದಲ್ಲಿ ಬೆಳೆಯಬೇಕು, ನೀವು ಯಾವ ಮಟ್ಟದಲ್ಲಿ ಒಂದು ಸಾಧನೆ ಮಾಡಬಹುದು ಅಂತ ನೀವು ಇದನ್ನು ಯೋಚನೆ ಮಾಡಬೇಕು. ಇದು ಒಂದು ಮಹತ್ವದ ಮುಖ್ಯವಾದ ವಿಷಯ. ಇನ್ನೂ ಹಲವಾರು ವಿಷಯಗಳಿವೆ. ಹಾಗೂ ನಿಮ್ಮ ಜಾಗೃತ ಮಟ್ಟವನ್ನು ನೀವು ಉನ್ನತ ರೀತಿಯಲ್ಲಿ ತಲುಪಿಸಬೇಕಾದರೆ ಇನ್ನೊಂದು ಅಂಶ ಏನೆಂದರೆ
ನೀವು ಯಾವುದೇ ಕೆಲಸವನ್ನು ಮಾಡಿರಿ ಅಥವಾ ಯಾವುದೇ ಕ್ರಿಯೆ ಯಾವುದನ್ನು ಮಾಡಿದರೂ ನೀವು ಗಮನವನ್ನು ಕೊಡಬೇಕು. ಗಮನವನ್ನು ಕೊಡುವುದರಿಂದ ಯಾವುದೇ ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ಗಮನವನ್ನು ಕೊಟ್ಟು ಮಾಡಿದ್ದೇ ಆದರೆ ಆ ಕೆಲಸವು ಸಫಲವಾಗುತ್ತದೆ. ಅದರ ಜೊತೆಗೆ ನಿಮ್ಮ ಜಾಗೃತ ಮಟ್ಟವು, ನಿಮ್ಮ ಎಚ್ಚರಿಕೆಯ ಮಟ್ಟವು ಉನ್ನತವಾಗುತ್ತದೆ. ಹಾಗೂ ನಿಮ್ಮ ಕಾನ್ಷಿಯಸ್ ಮೈಂಡ್ ಕೂಡ ಇಂಪ್ರೂವ್ಮೆಂಟನ್ನು ಹೊಂದುತ್ತದೆ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೂಡ ಇಂಪ್ರೂವ್ಮೆಂಟನ್ನು ಹೊಂದುತ್ತದೆ. ಇದರಿಂದ ನಿಮ್ಮ ಜ್ಞಾಪಕ ಶಕ್ತಿಯ ಕೂಡ ಹೆಚ್ಚುತ್ತದೆ ಎಂದು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದೊಂದು ಅದ್ಭುತವಾದ ಶಕ್ತಿ. ಕೊನೆಯಲ್ಲಿ ನಿಮಗೆ ನಾನು ಹೇಳುವುದಿಷ್ಟೇ ಒಂದೇ ಮಾತು, ನಿಮಗೆ ಈ ಧ್ವನಿ ಸುರುಳಿಯನ್ನು ಕೇಳಿ ಏನಾದರೂ ನನಗೆ ಥ್ಯಾಂಕ್ಸ್ ಹೇಳಬೇಕಂತಿದ್ದರೆ ಅಥವಾ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತಿದ್ದರೆ ದಯವಿಟ್ಟು ನನಗೆ ಯಾವ ಧನ್ಯವಾದಗಳನ್ನು ಹೇಳಬೇಡಿ, ಥ್ಯಾಂಕ್ಸ್ ಕೂಡ ಹೇಳಬೇಡಿ. ಅದರ ಬದಲು ನೀವು ಮಾಡಬೇಕಾಗಿರುವುದು ಇಷ್ಟೇ: ಹಸಿದವರಿಗೆ ಅನ್ನವನ್ನು ನೀಡಿ, ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಿ. ಇದೇ ನಾನು ನಿಮಗೆ ಕೊಡುವ ಥ್ಯಾಂಕ್ಸ್. ಮತ್ತು ಈ ಸಂದೇಶವನ್ನು ಈ ವಿಷಯವನ್ನು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ತಲುಪಿಸುವ ಕಾರ್ಯವನ್ನು ನೀವು ಮಾಡಿದ್ದೇ ಆದರೆ ನೀವು ನನಗೆ ನಿಜವಾದ ಧನ್ಯವಾದಗಳನ್ನು ಹೇಳುವಂತೆ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಮುಂದಿನ ಎಪಿಸೋಡನ್ನು ಆದಷ್ಟು ಬೇಗ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಅದನ್ನು ಕೇಳಿ ಅದು ಇನ್ನೊಬ್ಬರಿಗೆ ಕೇಳಿಸಿ. ಈ ಜಗತ್ತನ್ನು ಒಳ್ಳೆಯದು ಮಾಡಬೇಕು, ಜಗತ್ತಿನಲ್ಲಿ ಯಾವುದೇ ಕೆಟ್ಟದ್ದು ಇರಬಾರ್ದು ಅನ್ನೋದು ನನ್ನ ಉದ್ದೇಶ. ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚು ಆಡಿಯೋಗಳಿಗಾಗಿ ವೀಕ್ಷಿಸಿ. ಯೂಟ್ಯೂಬ್ ಓಪನ್ ಮಾಡಿ, ಅದರಲ್ಲಿ ಮಹೇಶ್ ಹುಗಾರ್ ಅಂತ ಟೈಪ್ ಮಾಡಿದರೆ ಸಾಕು, ನನ್ನ ಎಲ್ಲ ವಿಡಿಯೋಗಳು ಓಪನ್ ಆಗುತ್ತವೆ. ಹಾಗೂ ನಿಮಗೆ ಏನಾದರೂ ಹೇಳಬೇಕನ್ನಿಸಿದರೆ ನನ್ನ ದೂರವಾಣಿ ಸಂಖ್ಯೆ ಇದೆ 9902608115. ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳಿದ್ದರೆ, ಅದು ಏನಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನು ಕೂಡ ನಿಮಗೆ ಶೇರ್ ಮಾಡ್ಕೋಬೋದು. ಅದನ್ನು ನಾನು ನನ್ನ ವೆಬ್ಸೈಟ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೇನೆ. ನೀವು ನಮ್ಮ ಫೇಸ್ಬುಕ್ಕಿನ ಮುಖಾಂತರ ಕೂಡ ಕಳಿಸಬಹುದು. ಮಹೇಶ್ ಹುಗಾರ್ ಅಂತ ಟೈಪ್ ಮಾಡಿದ್ರೆ ಸಾಕು, ಎಲ್ಲ ಓಪನ್ ಆಗುತ್ತೆ. ನನ್ನ ಇಮೇಲ್ ಐಡಿ ಹೇಳ್ತೀನಿ ನಿಮಗೆ, HGRMAH786@gmail.com. ಥ್ಯಾಂಕ್ ಯು ಸ್ನೇಹಿತರೆ. ಕೊನೆಯಾಗಿ ಒಂದು ಸಲ ಹೇಳ್ತೀನಿ, ನೆನಪಿಟ್ಟುಕೊಳ್ಳಿ, ಜೀವನದಲ್ಲಿ ಯಾವುದು ಕಠಿಣ ಅನ್ನೋದಿಲ್ಲ, ಯಾವುದು ರಿಸ್ಕ್ ಅನ್ನೋದಿಲ್ಲ. ಎಲ್ಲವನ್ನು ನೀವು ಎದುರಿಸಬೇಕು. ಜೀವನದಲ್ಲಿ ಎರಡೇ ಮಾತು: ಎಲ್ಲವೂ ಸರಳ, ಎಲ್ಲವೂ